ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ನಾವಿಲ್ಲಿರಬಾರ್ದು, ನಾವೇನಾದ್ರೂ ಇಲ್ಲಿದ್ರೆ ಈ ಮನೆ ಸಂತೋಷ ನೆಮ್ಮದಿನ ನುಂಗಿ ನೀರು ಕುಡಿದು ಬಿಡ್ತಾಳೆ ಈ ಪಾಪಿ. ಇವತ್ತೇ ಈ ಮನೆ ಬಿಟ್ಟು ಹೋಗ್ಬಿಡ್ತೀವಿ. ಅಮ್ಮ, ಏನಮ್ಮ ಮಾತಾಡ್ತಾ ಇದ್ದೀರಾ? ಸೊಸೆ ಮನೆಗ್ ಬರ್ತಿದ್ದ ಹಾಗೆ ತಾಯಿ ಹಾಗಿದ್ದಿದ್ ನಿಮ್ಮನ್ನ ಆಚೆ ಕಳ್ಸಿದ್ಲು ಅನ್ನೋ ಅಪವಾದ ನನ್ ಮೇಲೆ ಬರ್ಬೇಕಾ? ಅಯ್ಯೋ ಹಾಗಲ್ಲಮ್ಮ, ಇವಳು ಮಾಡೋ ತಪ್ಪಿಂದ ಇನ್ನು ಏನೇನು ಅನಾಹುತಗಳಾಗುತ್ತೋ ಏನೋ. ನನ್ ಮಗಳು ಸರಿ ಇಲ್ಲ, ನನ್ ಮಗಳ ಬುದ್ಧಿ ಸರಿ ಇಲ್ಲ. ಅಮ್ಮ, ನೀವ್ ತಪ್ಪು ತಿಳಿತಿದ್ದೀರಾ. ಮೀರಾ ನನ್ ಮೇಲೆ ಆರೋಪ ಮಾಡಿದ್ಲು ಅನ್ನೋದನ್ನ ಮಾತ್ರ ನೀವು ನೋಡ್ತಾ ಇದ್ದೀರಾ. ಆದ್ರೆ ಅವಳು ಈ ಮನೆಗೋಸ್ಕರ ಎಂತ ತ್ಯಾಗ ಮಾಡಕ್ ಹೊರಟಿದ್ಲು ಅನ್ನೋದನ್ನ ನೀವ್ ಗಮನಿಸ್ತಾನೇ ಇಲ್ಲ. ನಾನ್ ಈ ಮನೆಯವ್ರಿಗೆ ವಿಷ ಹಾಕಲ್ಲ, ಅದು ಬೇರೆ ಮಾತು. ಆದ್ರೆ ಮೀರಾ ನಾನ್ ವಿಷ ಹಾಕಿದೀನಿ ಅಂತ ಅನ್ಕೊಂಡಿದ್ದಾಳೆ. ಅವಳು ಮನ್ಸ್ ಮಾಡಿದಿದ್ರೆ ಅವಳ ಅನುಮಾನನ ಅಲ್ಲೇ ಎಲ್ರ ಮುಂದೆ ಹೇಳಿ ನನ್ ಮೇಲೆ ಆರೋಪ ಹೊರಿಸ್ಬೋದಾಗಿತ್ತು. ಆದ್ರೆ ಅವಳು ಆ ರೀತಿ ಮಾಡ್ಲಿಲ್ಲ. ಆ ಹಲ್ವಾನ ಸಾಕೆ ತೋರ್ ತಿಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗತ್ತೆ ಅಂತ ಗೊತ್ತಾಗಿ ಒಂದು ಮಾತಾಡ್ದೆ ಈ ಹುಡುಗಿನ ಆ ಹಲ್ವಾ ತಿಂದಿದ್ದಾಳೆ. ಈ ಮನೆ ಮಗನ ಪ್ರಾಣನ ಉಳ್ಸೋದಕ್ಕೋಸ್ಕರ ತನ್ನ ಪ್ರಾಣನೇ ಒತ್ತೆ ಇಟ್ಟಿದ್ದಾಳಮ್ಮ ಈ ಮೀರಾ. ಅದ್ಯಾಕ್ ನಿಮ್ಗೆ ಅರ್ಥ ಆಗ್ತಿಲ್ಲ? ಒಂದ್ ವೇಳೆ ಅದ್ರಲ್ಲಿ ವಿಷ ಇದ್ದು ಇವಳು ಅದನ್ನ ತಿಂದಿದ್ರೆ ಎಲ್ರ ಜೀವಕ್ಕೋಸ್ಕರ ತನ್ನ ಪ್ರಾಣನ ಪಣಕ್ಕಿಟ್ಟ ಹಾಗಾಗ್ತಿರ್ಲಿಲ್ವಾ? ತನ್ನ ಜೀವನ ಪಣಕ್ಕಿಟ್ಟು ಮನೆಯವ್ರ ಜೀವನೆಲ್ಲ ಕಾಪಾಡ್ದ ಹಾಗಾಗ್ತಿರ್ಲಿಲ್ವಾ? ಈ ಮನೆಯವ್ರ ಮೇಲೆ ಮೀರಂಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೋತಾ ಇಲ್ಲಮ್ಮ. ಮೀರಾ ಈ ಮನೇಲಿರೋವರೆಗೂ ಈ ಮನೆಗೆ ಯಾವ ತೊಂದ್ರೆನೂ ಆಗಲ್ಲಮ್ಮ. ಯಾರಿಂದನೂ ಕೇಡ್ ಮಾಡೋದಕ್ಕಾಗಲ್ಲ. ನೋಡ್ದೇನೆ ಇದೆ ನಿನಗೂ ಅಹಲ್ಯಮ್ಮಂಗೂ ಇರೋ ವ್ಯತ್ಯಾಸ. ಅವರು ವಿಷಯನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅದ್ರಲ್ಲಿ ಒಳ್ಳೇದನ್ನ ಕಂಡ್ಕೋತಾರೆ. ಆದ್ರೆ ನೀನು ವಿಷಯನೇ ಅರ್ಥ ಮಾಡ್ಕೊಳ್ದೆ ಕೆಟ್ಟ ಅನುಮಾನ ಪಡ್ತೀಯ. ಅಹಲ್ಯಮ್ಮನ ನೋಡಿ ಸ್ವಲ್ಪ ಬುದ್ಧಿ ಕಲಿ. ಕೆಟ್ಟದ್ದನ್ನ ಯೋಚನೆ ಮಾಡ್ತಾ ಕೆಟ್ಟೋಳಾಗ್ತಾ ಇದೀಯ ನೀನು. ಯಾಕೆ ಪುಟ್ಟ, ನಾನ್ ನಿನ್ಗೆ ಹೇಳಿರ್ಲಿಲ್ವಾ ದುಡುಕ್ ಬೇಡ, ಸ್ವಲ್ಪ ತಾಳ್ಮೆ ತಂದ್ಕೋ ಅಂತ? ಯಾವ್ದಕ್ಕೂ ಸಾಕ್ಷಿ ಇಟ್ಕೊಂಡ್ ಮಾತಾಡ್ಬೇಕು. ಸುಮ್ನೆ ದುಡುಕಿ ನಿನ್ನ ನೀನೇ ಯಾಕೆ ಕೆಟ್ಟೋಳನ್ನಾಗ್ ಮಾಡ್ಕೋತ್ಯಾ? ಅದು ತಪ್ಪಲ್ವಾ? ಅಮ್ಮ ನೋಡು, ಇವತ್ತಿನ ಮೇಲೆ ಕೈ ಮಾಡೋದಕ್ ಬಂದಿದ್ರು. ಅದು ಅಲ್ಲದೆ ಕೋಪದಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳಿದ್ರು. ನೀನ್ ಮನೆ ಬಿಟ್ಟು ಹೋದ್ರೆ ನಿನ್ ಸಾಕುನ ನೋಡ್ಕೊಳ್ಳೋರು ಯಾರು? ಕರೀತಿದಾರೆ, ಬಾಬಾ. ನಮ್ರತ, ಅದ್ಕೆಯಲ್ಲಿ? ಅಯ್ಯೋ, ನಮ್ ಮನೆ ಚಿಕ್ಕದಾಗಿತ್ತು. ಅಕ್ಕ ಎಲ್ಲೇ ಇದ್ರು ಕಣ್ಣಿಗೆ ಕಾಣಿಸ್ಕೊಂಡ್ ಬಿಡ್ತಿದ್ಲು. ಇಲ್ಲ ಅವಳು ಎಲ್ಲಿ ಇರ್ತಾಳೆ ಅಂತಾನೆ ಗೊತ್ತಾಗಲ್ಲ. ಏನಾರು ಕೆಲಸ ಮಾಡ್ಕೊಂಡು ಇಲ್ಲಿ ಅಲ್ಲಿ ಓಡಾಡ್ತಿರ್ತಾಳೆ. ದಿಸ್ ಇಸ್ ನಾಟ್ ಫೇರ್. ಅವ್ರ ಈ ಮನೆಗೆ ಬಂದಿರೋದು ಮನೆ ಕೆಲಸ ಮಾಡೋದಕ್ಕ? ಏನ್ ಅದ್ಕೆ ಇದು? ನಿನ್ನೆ ತಾನೇ ಮನೆಗೆ ಬಂದಿದ್ದೀರಾ, ಆಗ್ಲೇ ಮನೆ ಕೆಲಸದ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಲ್ಲ, ಇದು ಸರಿ ಇಲ್ಲ. ಮನೆ ತುಂಬಿಸ್ಕೊಂಡ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ಮನೆ ಸೊಸೆ ಮೇಲೆ ಬಂದ ಹಾಗೆ ಅಲ್ವಾ ಮೈದ್ನ? ಬಂದಾಗೆ. ಹಾಗಂತ ಮೂರೊತ್ತು ಮನೆ ಕೆಲಸ ಮಾಡ್ಕೊಂಡಿರ್ಬೇಕು ಅಂತೇನಿಲ್ವಲ್ಲ. ಕೆಲ್ಸ ಮಾಡೋದು ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಖಾಲಿ ಕೂತ್ರೆ ಸೋಂಬೇರಿ ಆಗ್ಬಿಡ್ತೀನಿ. ಸರಿಯಾಗಿ ಹೇಳ್ದಮ್ಮ, ಮನುಷ್ಯ ಯಾವತ್ತೂ ಖಾಲಿ ಕೂಡಬಾರ್ದು. ಅರೆ ಚಂದ್ರಕಾಂತ್, ಎಲ್ಗಪ್ಪ ಹೊರಟ್ರಿ? ನಮ್ಮ ಅನಿಕೇತ್ ಅದೇನೋ ಸರ್ಪ್ರೈಸ್ ಕೊಡ್ತಾ ಇದ್ದಾನಂತೆ, ಅದನ್ನ ನೋಡ್ಕೊಂಡು ಹೋಗುವಿರಂತೆ. ಕೂತ್ಕೊಳ್ಳಿಪ್ಪ. ಸರಿ ಯಜಮಾನ್ರೆ.
ಈಗ ಎಲ್ರೂ ಬಂದಾಯ್ತಲ್ಲ, ಆ ಸರ್ಪ್ರೈಸ್ ಏನು ಅಂತ ಓಪನ್ ಮಾಡ್ತೀಯಾ? ಮೀರಾ ಇಲ್ಲಿ ರೂಮಲ್ಲಿ ಓದ್ಕೋತಾ ಇದ್ದಾಳಪ್ಪ. ಅವಳು ಇಲ್ಲಿಗೆ ಬರೋದ್ ಬೇಡ. ಅಯ್ಯೋ, ಅದು ಹೇಗಾಗುತ್ತೆ? ಇರಿ, ನಾನೇ ಕರ್ಕೊಂಡ್ ಬರ್ತೀನಿ. ಸಾಕೇತ್, ಬೇಡ ಅಂತ ಹೇಳಿದ್ನಲ್ಲಪ್ಪ. ಆ ಹುಡುಗಿ ಇಲ್ಲಿಗೆ ಬಂದ್ರೆ ರಂಪ ಮಾಡ್ತಾಳೆ. ರೂಮಲ್ಲೇ ಓದ್ಕೊಂಡು ತೆಪ್ಪಗಿರ್ಲಿ, ಇಲ್ಲಾಂದ್ರೆ ಅನಾವಶ್ಯಕವಾಗಿ ತರಲೆ ಮಾಡ್ತಾಳೆ. ಯಾಕಮ್ಮ, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಅಯ್ಯೋ ಹಾಗೇನಿಲ್ಲ. ಅಮ್ಮ ಮೀರಂಗೆ ರೆಸ್ಟ್ ಮಾಡು ಅಂತ ಹೇಳಿದ್ರು. ಅವಳು ಆಚೀಚೆ ಓಡಾಡ್ತಾ ಇದ್ದಿದ್ದನ್ನ ನೋಡಿ ಸ್ವಲ್ಪ ರೇಗಿದ್ರು. ಅದಕ್ಕೆ ಅವಳು ಬೇಜಾರ್ ಮಾಡ್ಕೊಂಡು ರೂಮಲ್ಲಿ ಕೂತಿದ್ದಾಳೆ ಅಲ್ವಾ ಅಮ್ಮ? ಅದು ಸರಿನೇ, ಅವಳು ರೆಸ್ಟ್ ಮಾಡಿ. ಸರಿ ಸರಿ, ಇವಾಗ ನಾನು ನನ್ನ ಸರ್ಪ್ರೈಸ್ನ ಓಪನ್ ಮಾಡಿ. ಅದಕ್ಕೆ ಅಣ್ಣನ ಪಕ್ಕ ಬನ್ನಿ. ಈ ಸರ್ಪ್ರೈಸ್ನ ನಿಮ್ಮಿಬ್ರು ಒಟ್ಟಿಗೆ ನಿನ್ಸಿ ನಿಮ್ಮಿಬ್ರು ಕೈಗೂ ಕೊಡ್ಬೇಕು. ತಗೊಳ್ಳಿ, ಇದು ನನ್ನ ಕಡೆಯಿಂದ ಸ್ಪೆಷಲ್ ಗಿಫ್ಟ್. ತುಂಬಾ ಪ್ರೀತಿಯಿಂದ, ತುಂಬಾ ಇಷ್ಟಪಟ್ಟು ಕೊಡ್ತಾ ಇದ್ದೀನಿ. ಎನ್ವೆಲಪ್ ನೋಡಿದ್ರೆ ನನಗೆ ಭಯ ಆಗತ್ತೆ. ಡೋಂಟ್ ವರಿ ಅತ್ಗೆ, ಹಿಂದೆ ನಿಮ್ ಎದುರಿಸಿದ ಎನ್ವಲಪ್ ಅಲ್ಲ ಇದು. ಇದ್ರೊಳಗಡೆ ಖುಷಿ ಇದೆ, ನನ್ ಸಂತೋಷ ಇದೆ. ಏರ್ ಟಿಕೆಟ್ಸ್? ಎಸ್, ನೀನು ಅದಕ್ಕೆ ಸ್ವಿಟ್ಜರ್ಲ್ಯಾಂಡ್ಗೆ 1 ವಾರ ಹನಿಮೂನ್ ಟ್ರಿಪ್ ಹೋಗ್ತಾ ಇದ್ದೀರಾ. ಅದಕ್ಕೆ ಮನೆ ಕಡೆ ಮನೆಯವ್ರ ಕಡೆ ಚಿಂತೆ ಮಾಡಬೇಡಿ. ಅಣ್ಣನ ಜೊತೆ ಸ್ವಿಟ್ಜರ್ಲ್ಯಾಂಡಲ್ಲಿ ಎಂಜಾಯ್ ಮಾಡಿ. ನಿಮ್ಗೆ ಅಲ್ಲಿ ಸೂಪರ್ ಟ್ರೀಟ್ಮೆಂಟ್ ಸಿಗೋ ಥರ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅಕ್ಕ ಸೂಪರ್! ಏನೇ ಮದ್ವೆ ಆಗಿ 2ನೇ ದಿನಕ್ಕೆ ಫಾರಿನ್ ಹೋಗೋ ಲಕ್ ಸಿಕ್ತಲ್ಲ. ಅಹಲ್ಯ, ನಿನ್ ಬಟ್ಟೆಗಳನ್ನೆಲ್ಲ ನಾನು ಪ್ಯಾಕ್ ಮಾಡ್ಲಾ? ಯಾಕತ್ಗೆ, ಯಾಕೆ ಸುಮ್ಮನಿದ್ದೀರಾ? ಏನಾದರೂ ಹೇಳಿ. ಆಗಿರೋ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಅಕ್ಕ ಅಕ್ಕ ಅದಕ್ಕೆ ಬೇಜಾರಾಯ್ತು. ಛೇ ಹಾಗೇನಿಲ್ಲ, 1 ನಿಮಿಷ. ಏನೇ ಆಯ್ತು ನಿನ್ಗೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಲ್ಲ, ಅವ್ರು ನಿನಗಿನ್ ಎಷ್ಟ್ ಪ್ರೀತಿ ತೋರಿಸ್ಬೇಕೆ? ಯಾಕೆ ಹಾಗೆ ಎದ್ ಬಂದೆ? ಯಾಕೇನು ಮಾತಾಡ್ಲಿಲ್ಲ? ಅಮ್ಮು, ನಾನೊಬ್ಳೇ ಇರಬೇಕು, ನೀನು ಹೋಗು. ನನ್ನ ಮಗಳು ಇದು ಕೊಪ್ಪಲ್ಲ ಅಂತ ನನಗೆ ಗೊತ್ತಿತ್ತು. ನಾನು ತುಂಬ ಇಷ್ಟಪಟ್ಟು ಈ ಟ್ರಿಪ್ನ ಅರೇಂಜ್ ಮಾಡಿದ್ದೆ ಅಣ್ಣ. ನನಗೆ ಗೊತ್ತು ನಿಮ್ಮೆಲ್ರಿಗೂ ಬೇಜಾರಾಗಿದೆ ಅಂತ. ಆದರೆ ಇದು ಬೇಜಾರು ಮಾಡ್ಕೊಳ್ಳೋ ಸಂಗತಿ ಅಲ್ಲ. ನಾವೆಲ್ಲರೂ ಒಟ್ಟಾಗಿ ಅಹಲ್ಯ ಅವ್ರಿಗೆ ಧೈರ್ಯ ಹೇಳೋ ಸಮಯ. ಅಹಲ್ಯ ಅವ್ರಿಗೆ ಈ ವಿಷಯದಲ್ಲಿ ತಮ್ಮ ಪಾಸ್ಟ್ ತುಂಬಾನೇ ನೋವು ಕೊಟ್ಟಿದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಾಕು, ಅಹಲ್ಯಾಗೆ ಈಗ ನಿನ್ನ ಅವಶ್ಯಕತೆ ಇದೆ. ಮೊದಲು ಹೋಗಿ ಮಾತಾಡು. ನಿನ್ನ ಮಾತಿನಿಂದ ಅವಳು ಮನಸ್ಸಿಗೆ ಸಮಾಧಾನ ಆಗ್ಬೋದು. ಹೋಗಪ್ಪ. ಅನಿ, ಚೇರ್ ಅಪ್ ಕಣೋ. ಈ ಸಲ ಹೋಗದೆ ಇದ್ರೆ ಏನಾಯ್ತಂತೆ, ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೀವಿ. ಆದ್ರೆ ಈಗ ಈ ವಿಷಯವಾಗಿ ಅಹಲ್ಯ ಅವ್ರಿಗೆ ಒತ್ತಾಯ ಮಾಡೋದು ಸರಿಯಲ್ಲ. ಅವರಿಬ್ರು ಹೊರಗಡೆ ಹೋದ್ರೆ ಅವ್ರು ಬೇಜಾರು ನೋವನ್ನ ಮರೀತಾರೆ, ಖುಷಿಯಾಗಿರ್ತಾರೆ.
ಅವ್ರಿಬ್ರು ಮಧ್ಯೆ ಇರೋ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ, ಅವ್ರೊಬ್ರೊಬ್ರು ಅರ್ಥ ಮಾಡ್ಕೋತಾರೆ, ಹಾಗೆ ಹೀಗೆ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ತಾತ. ನನ್ನ ಮಗಳಿಂದ ನಿಮಗೆಲ್ಲ ತುಂಬ ನೋವಾಗ್ತಿದೆ, ದಯವಿಟ್ಟು ಕ್ಷಮಿಸಿ. ಲಕ್ಷ್ಮಿ ಅಮ್ಮ, ಸಾಕೇತ್ ಏನ್ ಹೇಳ್ದ ಅಂತ ಕೇಳಿದ್ರಿ ತಾನೆ? ಬಲವಂತದಿಂದ ಯಾರನ್ನೂ ಒಪ್ಸೋದು ಸರಿಯಲ್ಲ. ಇಲ್ಲ ಇಲ್ಲ, ಅಣ್ಣ ಅದಕ್ಕೆ ಬೇಜಾರ್ಲಿರ್ಬಾರ್ದು. ಅದಕ್ಕೆ ತಮ್ಮ ಹಳೆ ಘಟನೆಗಳನ್ನ ಮರಿಬೇಕು. ಈ ಮನೇಲಿ ಅವ್ರು ಕಳೆಯೋ ಪ್ರತಿಯೊಂದು ಕ್ಷಣನೂ ಸಂತೋಷವಾಗಿರ್ಬೇಕು. ಅಣ್ಣನ ಜೊತೆ ಅವರು ಖುಷಿಯಾಗಿರ್ಬೇಕು. ಅವ್ರ ಮುಖದಲ್ಲಿ ನಗು ತರಿಸಿ ಅವ್ರನ್ನ ಟ್ರಿಪ್ಪಿಗೆ ಹೋಗೋದಕ್ಕೆ ಒಪ್ಸೋದು ಅವಳೊಬ್ಳಿಂದ ಸಾಧ್ಯ. ಅಮ್ಮ, ಮೀರಾ ರೂಮಲ್ಲಿದ್ದಾಳೆ ಅಲ್ವಾ? ಯಾಕಪ್ಪ? ಒಂದು ಮುಖ್ಯವಾದ ಕೆಲಸ ಇದೆ ಅಮ್ಮ. ಯಜಮಾನ್ರೆ, ಮೀರಾ ಹತ್ರ ಅನಿಕೇತ್ಗೆ ಮುಖ್ಯವಾದ ಕೆಲಸ ಏನಿರುತ್ತೆ? ಇನ್ನೇನಮ್ಮ ಇರತ್ತೆ ಶಾಂಭವಿ, ಈ ಮನೆಯಲ್ಲಿ ಯಾರೇ ನೊಂದ್ರು, ದುಃಖದಲ್ಲಿ ಕಣ್ಣೀರು ಹಾಕಿದ್ರು ಅವ್ರ ಮುಖದಲ್ಲಿ ನಗು ತರಿಸೋ ಜವಾಬ್ದಾರಿ ಹೊರೋದು ಮನೆ ಮಗಳ ಮೀರಾ ತಾನೆ. ಅದಕ್ಕೆ ಅನಿ ಅಹಲ್ಯ ಮುಖದಲ್ಲಿ ನಗು ತರಿಸೋದಿಕ್ಕೆ ಮೀರಾ ಸಹಾಯ ಕೇಳೋಕ್ ಹೋಗಿದ್ದಾನೆ. ನಾನು ಮಾಡಿದ್ದನ್ನ ಉಪಕಾರ ಅಂತ ಅನ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಅವಮಾನ ಬೇರೆ ಯಾವುದೂ ಇಲ್ಲ ನಮ್ರತ. ಭಾವ, ಹೌದು ನಮ್ರತ, ನಾನು ನಿಮ್ಗೆ ಯಾವ ಸಹಾಯನೂ ಮಾಡಿಲ್ಲ, ಯಾವ ಉಪಕಾರನೂ ಮಾಡಿಲ್ಲ. ನೀವು ಹೇಗೆ ನಿಮ್ಮ ಜೀವನ ಸರಿ ಹೋಯ್ತು, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತ ಅನ್ಕೋತಿದ್ದೀರೋ ಹಾಗೆ ನಿಮ್ಮ ಅಕ್ಕ ನಮ್ಮ ಮನೆಗೆ ಬಂದಿರೋದ್ರಿಂದ ನನ್ನ ಲೈಫು ಚೇಂಜ್ ಆಗಿದೆ. ನಮಗೆ ಬೇಕಾಗಿರೋದು ಸಿಕ್ಕಿದೆ. ಇಲ್ಲಿ ಯಾರು ಸಹಾಯ ಮಾಡ್ತಿಲ್ಲ. ಆದ್ರೂ ಭಾವ, ನಿಮ್ಮನ್ನು ನೋಯಿಸೋದು ಯಾಕೆ? ಅಹಲ್ಯ ಅವ್ರದ್ದು ಮನ್ಸಲ್ವಾ? ಅವ್ರು ನೊಂದ್ಕೊಂಡು ಇನ್ನೊಬ್ರನ್ನ ಖುಷಿ ಪಡಿಸೋದಕ್ಕೆ ನೋಡಿದ್ರೆ ನಮಗೆ ಹರ್ಟ್ ಆಗಲ್ವಾ? ನೀನಿನ್ನ ಚಿಕ್ಕವಳು ನಮ್ರತ. ಅಹಲ್ಯ ಅವರು ಎಂಥ ಸಿಚುವೇಶನ್ನ ಫೇಸ್ ಮಾಡಿದ್ದಾರೆ ಅಂತ ನೀನಿನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ನೋವೇನು ಅಂತ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಐ ಆಮ್ ಸಾರಿ. ಪ್ಲೀಸ್ ಹಾಗೆ ಹೇಳ್ಬೇಡಿ. ನಮ್ರತ ಹೇಳಿದ್ದು ಒಂದ್ ರೀತಿ ಸರಿನಾ? ನಾನು ಸಂತೋಷ ಕೊಡೋದಕ್ಕೆ ಅಂತ ಈ ಮನೆಗೆ ಬಂದೋಳು. ನನ್ನಿಂದ ನಿಮಗ್ ನೋವಾಗಬಾರ್ದು. ಈಗ ನೋವಾಯ್ತು ಅಂತ ಯಾರು ಹೇಳಿದ್ರು? ಈ ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತ ನನಗೆ ಸೀರಿಯಸ್ ಆಗಿ ಬೇಜಾರಿಲ್ಲ. ಆದ್ರೆ ನಿಮ್ ಕಣ್ಣಲ್ಲಿ ಬರ್ತಿರೋ ನೀರು ನೋಡಿದ್ರೆ ನನಗೆ ತುಂಬಾನೇ ಬೇಜಾರಾಗ್ತಿದೆ. ಈ ಮನೆ ಹೊಸಲು ತುಳಿದು 2 ದಿನ ಆಗಿಲ್ಲ, ಆಗ್ಲೇ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಿ. ನಿಮ್ ಕಣ್ಣಲ್ಲಿ ನೀರು ಬರ್ದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಆದ್ರೆ ಮನೆಗೆ ಬಂದು 2 ದಿನಕ್ಕೆ ನಿಮ್ ಕಣ್ಣಲ್ಲಿ ನೀರು ಹಾಕ್ಸ್ತಿದ್ದೀನಿ. ಇದು ನನ್ನ ಸೋಲಲ್ವಾ? ಸಾಕೇತ್ ಅವ್ರೆ, ಪ್ಲೀಸ್ ಹಾಗೆ ಹೇಳ್ಬೇಡಿ. ಹಾಗಾದ್ರೆ ನೀವು ಅಳ್ಬೇಡಿ, ಯಾವಾಗ್ಲೂ ನಗ್ನಗ್ತಾ ಇರಿ. ನೀವು ಕಣ್ಣೀರು ಹಾಕಿರೋದು ಅನಿಗೆ ಮೀರಂಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಮುಗೀತು. ನನ್ನ ಜೀವ ಹಿಂಗ್ಬಿಡ್ತಾರೆ. ನಿಜವಾಗ್ಲೂ ನಿಮಗ್ ಬೇಜಾರಾಗಿಲ್ವಾ? 200% ಬೇಜಾರಿಲ್ಲ ರೀ. ನಾವು ಎಂಜಾಯ್ ಮಾಡೋದಕ್ಕೆ ಇವತ್ತೇ ಆಗ್ಬೇಕಾ? ಲೈಫ್ ಇನ್ನೂ ತುಂಬಾ ದೊಡ್ಡದಿದೆ. ಲೈಫ್ ಲಾಂಗ್ ನಾವಿಬ್ರು ಜೊತೆಗಿರ್ತೀವಿ. ಇವತ್ತಿಗೆ ಎಲ್ಲ ಮುಗ್ದಿಲ್ಲ ಅಲ್ವಾ? ಏನಂತೀಯ ನಮ್ರತ? ಲೈಫು ತುಂಬಾ ದೊಡ್ಡದಲ್ವಾ? ಹೌದು ಭಾವ, ತುಂಬಾ ದೊಡ್ಡ.